ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹಬ್ಬದ ಸ್ಪೆಷಲ್ ರವೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಗೋಡಂಬಿ, ಬಾದಾಮಿ, ಚಕ್ಕೆ ಲವಂಗನ ತುಪ್ಪದಲ್ಲಿ ಹುರ್ಕೋಬೇಕು. ಅದಕ್ಕೆ ನಾನು ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು, ತುಪ್ಪ ಬಿಸಿಯಾಗಿ ಕರಗಿದ ಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ನೋಡಿ, ತುಪ್ಪ ಎಣ್ಣೆಗಿಂತ ಬೇಗ ಬಿಸಿ ಆಗುತ್ತೆ, ಆಮೇಲೆ ಬೇಗ ನಿಮಗೆ ಗೋಡಂಬಿ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಅದಕ್ಕೆ ನೀವು ಈ ಥರ ಕೈ ಆಡಿಸ್ತಾ ಇರಬೇಕು. ಈ ಥರ ಮಾಡ್ತಾಯಿರಿ, ಇದು ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ. ಇಲ್ಲಿ ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ಅದು ಬ್ರೌನ್ ಕಲರಿಗೆ ಬರ್ತಾ ಇದೆ. ನೋಡಿ, ಈಗ ರೆಡಿಯಾಗಿದೆ ಗೋಡಂಬಿ. ಈಗ ನಾನು ಗೋಡಂಬಿನ ಒಂದು ಬೌಲಿಗೆ ಎತ್ತಿಟ್ಕೊತಿದ್ದೀನಿ. ಈಗ ಅದೇ ತುಪ್ಪದಲ್ಲಿ ನಾನು ಬಾದಾಮನ್ನು ಹುರ್ಕೋತಿದ್ದೀನಿ. ಇದನ್ನು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು. ನಾನಿಲ್ಲಿ ಬಾದಾಮನ್ನ ನೆನೆಸಿ ಅದರ ಸಿಪ್ಪೆ ಸುಲಿದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಿಮಗೆ ಬಾದಾಮ್ ಏನಾದರೂ ಇಮಿಡಿಯೇಟಾಗಿ ಈ ಥರ ಬೇಕು ಅಂತಂದರೆ ನೀವು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಅದರದ್ದು ಸಿಪ್ಪೆ ಸುಲಿದು ಈ ಥರ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೆನೆಸಿ ಈ ಥರ ಮಾಡ್ಕೋಬೋದು. ಈಗ ನೋಡಿ, ಇದು ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಇದನ್ನು ನಾನು ಎತ್ತಿಟ್ಕೊಂಡೆ. ಈಗ ಅದೇ ತುಪ್ಪದಲ್ಲಿ ನಾನು ಚಕ್ಕೆನೂ ಫ್ರೈ ಮಾಡ್ಕೋತಿದ್ದೀನಿ. ಆಮೇಲೆ ಲವಂಗ ಕೂಡ ಹಾಕ್ಕೋತಿದ್ದೀನಿ. ನೋಡಿ, ಒಂದು 5ರಿಂದ 6. ನಿಮಗೆ ಚಕ್ಕೆ ಲವಂಗನ ಪಾಯಸಕ್ಕೆ ಹಾಕೋದ್ರಿಂದ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಚಕ್ಕೆ ಲವಂಗನೂ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಈಗ ಅದೇ ತುಪ್ಪದಲ್ಲಿ ರವೆನೂ ಕೂಡ ನಾವು ಹುರ್ಕೋಬೇಕು. ರವೆ ನಾವು ಹುರ್ಕೊಂಡ್ರೆ ನಮಗೆ ಅದು ಅಂಟಂಟಾಗಿ ಬರಲ್ಲ, ಅದು ಉದುರಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ರವೆನೂ ತುಪ್ಪದಲ್ಲಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಉದುರಾಗಿ ಬರುತ್ತೆ ಪಾಯಸ. ಅದಕ್ಕೋಸ್ಕರ ನೋಡಿ, ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹುರಿದಿದೆ ನಾನು. ಈಗ ಇದು ಹುರಿದಾಗಿದೆ. ಇದಕ್ಕೆ ನಾನು 2 ಕಪ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ನಮಗೆ ರವೆ ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡ್ವಿ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕು. ಆಮೇಲೆ ನೀವು ಕೈ ಆಡಿಸೋದು ಸ್ಟಾಪ್ ಮಾಡಬೇಡಿ, ಕೈ ಆಡಿಸ್ತಾ ಇರಬೇಕು. ಇಲ್ಲಾಂತಂದರೆ ನಿಮಗೆ ರವೆ ಗಂಟಾಗೋಗುತ್ತೆ. ಅದಕ್ಕೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಸ್ಟಿರ್ ಮಾಡ್ತಾಯಿರಿ. ಇದು ನೋಡಿ, ಗಟ್ಟಿ ಆಗುತ್ತೆ. ರವೆ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗೋಗುತ್ತೆ. ಆಮೇಲೆ ನಿಮ್ಗೆ 1 ಕಪ್ ರವೆಯಲ್ಲಿ ಪಾಯಸ ಮಾಡಿದ್ರೆ ಒಂದು 5ರಿಂದ 6 ಜನ ತಿನ್ಬೋದು, ಅಷ್ಟಾಗುತ್ತೆ ಕ್ವಾಂಟಿಟಿ. ಈಗ ನೋಡಿ, ಇದು ಗಟ್ಟಿ ಆಗ್ತಾ ಬಂದಿದೆ, ಗಟ್ಟಿ ಆಗಿದೆ. ಈಗ ಇದಕ್ಕೆ ನಾವು ಹಾಲನ್ನ ಹಾಕ್ಕೋಬೇಕಾಗುತ್ತೆ. ಇದು ಹಾಲಲ್ಲೂ ಸ್ವಲ್ಪ ಬೇಯಬೇಕು. ಈಗ ಇದು ಆಗಿದೆ, ಫ್ರೈ ಆಗಿದೆ. ಈಗ ಹಾಲನ್ನ ನಾನು ಹಾಕ್ಕೋತಿದ್ದೀನಿ. ನೋಡಿ, 1/2 ಲೀಟರ್ ಹಾಲು ತೊಗೊಂಡಿರೋದು ನಾನಿಲ್ಲಿ. ಇದು ಕುದಿಸಿ ತಣ್ಣಗೆ ಮಾಡಿರೋ ಅಂಥ ಹಾಲು. ಇವಾಗಲೂ ಅಷ್ಟೇ ನೀವು ಚೆನ್ನಾಗಿ ಇದನ್ನು ಈ ಥರ ಸ್ಟಿರ್ ಮಾಡ್ಕೋಬೇಕು, ಯಾಕಂದರೆ ರವೆ ಗಂಟಾಗಬಾರ್ದು. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿರಿ. ಆಮೇಲೆ ಇದು ಕುದಿ ಬಂದ ಹಾಗೇ ಇದು ಗಂಟಾಗಿರೋದೆಲ್ಲ ಬಿಟ್ಕೊಳ್ಳುತ್ತೆ, ಬಟ್ ನೀವು ಕೈ ಆಡಿಸ್ತಾ ಇರಬೇಕು. ಈಗ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ ಪಾಯಸ ಅಂತಂದು ನಾನು 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಟಿರ್ ಮಾಡ್ಕೋತಿದ್ದೀನಿ. ನಿಮಗೆ ಜಾಸ್ತಿ ಪಾಯಸ ನೀರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ಈಗ ಅದು ಕುದಿದ ಮೇಲೆ ನಾನು ಅದಕ್ಕೆ ಚಿರಂಜಿ ಬೀಜ ಆ್ಯಡ್ ಮಾಡ್ಕೋತಿದ್ದೀನಿ. ಚಿರಂಜಿ ಬೀಜ ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಇದು ತಿನ್ನಬೇಕಾದ್ರೆ ಪಾಯಸ ನಿಮಗೆ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಚಿರಂಜಿ ಬೀಜನ ಆ್ಯಡ್ ಮಾಡ್ಕೊಂಡಿದ್ದು. ಈಗ ಶುಗರು ನಾನು 1 ಕಪ್ ತೋರಿಸ್ದೆ ಅಲ್ಲಿ, ಆದರೆ 1/2 ಕಪ್ ಅಷ್ಟೇ ಹಾಕಿದ್ದು ನಾನು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನ ಯಾವಾಗಲೂ ಲಾಸ್ಟಲ್ಲೇ ಹಾಕ್ಕೋಬೇಕು, ಯಾಕಂದರೆ ರವೆ ಆಮೇಲೆ ಬೇಯಲ್ಲ ಸಕ್ಕರೆ ಹಾಕಿದ್ಮೇಲೆ. ಈಗ ನಾನು ಏಲಕ್ಕಿನೂ ಹಾಕ್ಕೊಂಡೆ. ಆಮೇಲೆ ಏನು ಫ್ರೈ ಮಾಡಿದ್ನಲ್ಲ ತುಪ್ಪದಲ್ಲಿ ನಟ್ಸು, ಅದನ್ನೆಲ್ಲನೂ ಈಗ ಇದಕ್ಕೆ ಹಾಕ್ಕೊಂಡೆ. ಇದರಲ್ಲಿ ಚಕ್ಕೆ ಲವಂಗ ಕೂಡ ಇದೆ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಈಗ ಇದು ಆ್ಯಡ್ ಮಾಡಿ ಆದಮೇಲೆ ನೀವು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೋದು. ಈಗ ಇದು ಮಿಕ್ಸ್ ಆಗಿದೆ, ನಾನು ಸ್ಟವ್ ಆಫ್ ಮಾಡಿಕೊಂಡೆ. ಈಗ ನೋಡಿ, ಪಾಯಸ ರೆಡಿಯಾಗಿದೆ. ಏನು ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಫ್ಲೇವರು ಅಷ್ಟೇ, ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಗೋಡಂಬಿ, ಬಾದಾಮಿ, ಆಮೇಲೆ ಚಿರಂಜಿ ಸೀಡ್ಸ್ ಎಲ್ಲ ಹಾಕಿರೋದು ಬಾಯಿಗೆ ಸಿಗುತ್ತೆ. ನೀವು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ಆಮೇಲೆ ತುಂಬ ಜನ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂದು ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.